ನೋಡಿದ್ರೆ ಶಾಕಿಲ್ಲ ತಡ್ರಿ ಹಂಗದು ನೋಡಿ ಈ ಥರ ಗಿಕ್ಕಿನ ಎಲ್ಲ ಪ್ಯಾಕ್ ಹಾಕಂದು ಬಂದ್ಬಿಟ್ಟು ಇವರು ಕೊಡ್ತಾಯಿದ್ವಿ ನಾವು 4 ಗಂಟೆ ಮಾಡಿದ್ರು. ನಾನು ಏನು ಮಾಡಿ ವೀಲ್ ಚೇರ್ ತರಿಸ್ಬಿಟ್ಟು ವೀಲ್ ಚೇರ್ ಐತಿ ಭಾಳ ತ್ರಾಸ ಐತೆ ಅಂತ ಹೇಳ್ಬಿಟ್ಟು ಮತ್ತೆ ಅಪ್ರೂವ್ ಮಾಡಿದೆ. ಮತ್ತು ಅವ್ರೀಗ ನಾವು ನೋಡಿ ಈ ಥರ ಕುಂತಿದ್ದೀವಿ. ನಾವು ವಿಡಿಯೋ ಮಾಡಬಾರ್ದು. ನೋಡಿ ಹೆಂಗೆ ಮಳೆ ಹೆಂಗೆ ಬರ್ತಾಯಿದೆ ಬರ್ತಾಯಿದೆ. ಈಗ ಹೋಗೋಣ ಜಲ್ದಿ ಇಲ್ಲ ಮಾಡಿದೆ. ಆಯ್ಗುರು ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ಚೆನ್ನಾಗಿದೆ ಹಂಗೆ ಅಪ್ಪ ಅಮ್ಮನು ಚೆನ್ನಾಗಿ ನೋಡ್ತಾರೆ. ಎದ್ದಿದ್ದೀನಿ, ಎದ್ದುಬಿಟ್ಟು ಮರಿ ತಗೊಂಡಿದ್ದೀನಿ. ಫ್ರೆಶ್ ಅನ್ತಿಕ್ಕಿಲ್ಲ. ಆ್ಯಕ್ಚುಲಿ ಬೈಕ್ ಒರೆಸ್ತಾ ಇದ್ದೀನಿ. ನನ್ನ ಬೈಕ್ ಭಾಳ ಗಲೀಜಾಗ್ಬಿಟ್ಟಿದೆ ನೋಡಿ. ಯಾವ ಥರ ಮಸ್ತಾಗಿ ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಡ್ಯೂಟಿ ಕಡೆ ಹೋಗ್ಬೇಕು ಪ್ಲ್ಯಾನಿಂಗ್ ಮಾಡಿದ್ದೀನಿ. ಬನ್ನಿ ಒರೆಸೋಣ. ಎಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ, ಎಲ್ಲ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ನಾವು ಹೋಗಿಲ್ಲ, ಭಾಳ ದಿನ ಆಯಿತು. ಇವತ್ತು ಹೋಗ್ಬಿಟ್ಟು ಗಾಯ್ಸ್ ನಮ್ಮ ಮನೇಲಿ ಊಟ ಅನ್ನ ಸಾಂಬಾರು ಮತ್ತು ನೈಟ್ ಉಳಿದಿದ್ದು ಅನ್ನ ಸಾಂಬಾರು ಮತ್ತು ಯಾವುದೇ ಯಾವ ಪಲ್ಯ ಇದೆ ಸಬ್ಬಸ್ಗಿ ಕಾಳಿನ ಪಲ್ಯ ಅಂತ ನಮ್ಮ ಅಮ್ಮರು ಮಾಡಿದ್ದಾರೆ. ಈಗ ನಮ್ಮ ಅಮ್ಮರು ಈಗ ನೋಡಿ ಮೇಡಮ್ ಊಟ ಮಾಡ್ತಾಯಿದ್ದಾರೆ. ನಾವು ಈಗ ಸೀದಾ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಾರಾಯಣ ಹಾಸ್ಪಿಟ್ಲಿಗೆ. ಸ್ವಲ್ಪ ನಮ್ಮ ಅಕ್ಕರ ಸ್ವಲ್ಪ ಏಯ್ ಗೈಸ್ ರೆಡಿ ಆಗಿರೋ ನಮ್ಮಕ್ಕ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಏನೇನೈತಿ ಏನೇನು ನೋವಾಗಿದೆ ಆ ಥರ ಅಲ್ಲ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರೋಣ. ನಮ್ಮ ಅಕ್ಕ ಸ್ವಲ್ಪ ಆರಾಮಾದ್ರೆ ಸಾಕು. ಈಗ ಜಲ್ದಿ ಆಗಲಿ ಆರಾಮಲ್ಲಿ ಕೊಡು, ಹೆಲ್ಮೆಟ್ ಕೊಡು. ಅದು ಇನ್ನೊಂದು ಇದ್ದು ಅದನ್ನು ಕೊಡು. ಈಗ ಜಲ್ದಿ ಕೊಡ್ಬೇಕು. ತಾಸು ಕಡಿಮೆ ಮಾಡ್ತೀವಿ ಅಲ್ವಿ. ಹಾಂ ಬಾಲೆ ಇಳಿಸ್ಬಾಗಿ ಗುರು. ಇದು ಇಲ್ಲೇ ಇದು ಸಂದೇರ ನೋಡಿ. ಬಾ ಹೋಗ್ತಾನಿಲ್ಲ ಆ ಕಡೆ. ಬನ್ನಿ ಜಲ್ದಿ ಹೋಗೋಣ. ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ತೀನಿ. ಈಗ ನಾರಾಯಣ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ನಾನು ಬಿಟ್ಟಿದ್ದೀನಿ ನೋಡಿ. ಅಂಬರೀಷ್ ನೋಡಿದ್ರು ಎಷ್ಟು ಉಂಡೋದು ನೋಡಿ. ಇಷ್ಟು ದೊಡ್ಡದು ಬಿಲ್ಡಿಂಗ್ ಒಳಗಡೆ ನೋಡೋಣ ಬನ್ನಿ. ಯಾವ ಥರ ಇದೆ, ಯಾವ ಥರ ನಡೀತದೆ ನೋಡು. ಹಂಗೆ ನಡೆಯುವಂಥ ಮಸ್ತ್ ನಡೀತಲ್ಲ. ಗುರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಭಯಂಕರ ಗುರು. ನಾರಾಯಣ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಬಂದಿದೆ. ನಮ್ಮ ಮಕ್ಕಳಿದ ಅವನ ಬಂದ್ರ ಕೊಡಲ್ಲಂತ ಬಿಲ್ಲು. ಅದ್ರ ರಿಪೋರ್ಟ್ ಬಂದಿದೆ, ಅದರಲ್ಲೇ ತೊಗೊರಿ ಅಂತಾರೆ ಅವರು. ಹಾಂ ಹೆಂಗೆ ಬಂದು ಗೊತ್ತಾ? ಆಗಳೇ ಓಡ್ಕೊಂಡು ಬಂದ್ಲು. ಮನೇಲಿ ಮಾಡ್ತಾಳೆ ನಾಟಕನ. ಅಬ್ಬಬ್ಬಬ್ಬ ಅಲ್ಲಿ ಬಿಡೋಣ ನೋಡಕ್ಕ. ನಡೆಯೋದು ನಾಟಕ ನೋಡಿ. ಈಗ ಮಕ್ಕಳಿಗೆ ಯೂಸ್ ಅಂತ ಅವ್ರು ಮತ್ತೆ ಅಪಾರ್ಟ್ಮೆಂಟ್ ತೊಗೊಂತಾರೆ ಅನ್ಸುತ್ತೆ. ಅಪಾರ್ಟ್ಮೆಂಟ್ ತೊಗೋಬೇಕು ಅನ್ಸುತ್ತೆ ಮತ್ತೆ ಒಳ್ಳೆ. ಅವರು ಲೇಜಿ ಮಾಡೋ ಅಂತಾರೆ. ನಮ್ಮದು ಹಿಂದ್ಗಡೆ ಹಾಕ್ತಾ ಇದ್ದಾರೆ. ತೊಗೊಳೋಣ ಅಪಾರ್ಟ್ಮೆಂಟ್. ಹಾಂ ನಾವು ಕಸ್ಟಮರ್ ನಾವು ತಾನೇ. ಗೈಸ್ ನೋಡಿ ಗೈಸ್ ಈಗಿನ ಮಕ್ಕ ಹೆಂಗಾಗಿದೆ. ಬರೆದು ಕೊಟ್ಟವ್ರೆ ಎಷ್ಟು ತಗೊಂಡ. ಮತ್ತು ಲಿವರ್ ಡ್ಯಾಮೇಜ್ ಆಗಿರೋದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ. ಲಿವರ್ ಡ್ಯಾಮೇಜ್ ಆಗಿರೋ ಸ್ಕ್ಯಾನಿಂಗು ಮತ್ತು ಏನಂದರೆ ಅದು ಬಾವು ಬಂದಿದೆ ಎಲ್ಲ ಕಾಲಿಗೆ, ಅದನ್ನು ಸ್ಕ್ಯಾನಿಂಗ್ ಮಾಡ್ತಾರಂತೆ. ಅದು 3,000 ಆಗಿದೆ. ಈಗ 3,500 ಬಂದಿದೆ. 3,500 ಕೊಟ್ಬಿಟ್ಟು ಬಿಲ್ ಮಾಡ್ಬೇಕು. ಈಗ ಬನ್ನಿ ಬಿಲ್ ಮಾಡಿಬಿಟ್ಟು ಹೋಗೋಣ. ವೀಲ್ ಚೇರ್ ಕಡೆ ಹೋಗೋಣ. ಏನು ಮಾಡ್ತಾಯಿದ್ದೀನಿ ವೀಲ್ ಚೇರ್? ಹಾಂ
ಯೂಸ್ ಕುಂದಿಸ್ಬಿಟ್ಟು ಬರೋದು ಅರ್ಜೆಂಟ್ ಐತೆ ಅಂತ ಏನು ಹೇಳಿ ಇದಕ್ಕಂತಾರೆ ಪ್ಲ್ಯಾನಿಂಗ್ ಅಂತ ಹೆಂಗೆ ಮಾಡಿದ್ರು ಪ್ಲ್ಯಾನಿಂಗ್ನ ಗುರು ಅವ್ರು ಕೊಡ್ತಾ ಇದ್ದಿಲ್ಲ 4 ಗಂಟೆ ಮಾಡಿದ್ರು ನಾನು ಏನು ಮಾಡಿ ವೀಲ್ ಚೇರ್ ತರಿಸ್ಬಿಟ್ಟು ವೀಲ್ ಚೇರ್ ಐತಿ ಭಾಳ ತ್ರಾಸ ಐತೆ ಅಂತ ಹೇಳ್ಬಿಟ್ಟು ಮತ್ತೆ ಅಪ್ರೂವ್ ಮಾಡಿದೆ ಮತ್ತು ಅವ್ರು ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೆಂಗೆ ಹಾಕೋ ನಾನು ಮಾಡ್ತಾರಂತ ಈಗ ನೆಕ್ಸ್ಟ್ ನಮ್ಮದೇ ಅಂತ ಹೆಂಗೆ ಅಮರ್ಸೋದು ಹಿಂಗೆ ಇವರು ಇಲ್ಲಾಂದ್ರೆ 4 ಗಂಟೆ 5 ಗಂಟೆ ಮಾಡ್ತಿದ್ರು ಅವರು ಅದಕ್ಕೆ 2:30 ಅನ್ನಷ್ಟೇ ಪ್ಲ್ಯಾನಿಂಗ್ ಮಾಡೋದು ಇವರು ಇನ್ನೂ ಬರ್ತಾಯಿಲ್ಲ ಲೇಟ್ ಅಂತ ನೋಡೋಣ ಸ್ಕ್ಯಾನಿಂಗ್ ಮಾಡೋಕೆ ಹೋಗಿದ್ದಾರೆ ಮುಗಿಸ್ಕೊಂಡು ಬರ್ತಾರೆ ಈಗ ಗುರು ಏನೋ ಹೊಟ್ಟೆಸಿದೆಯಾ ಏನೋ ತಿನ್ನಕ್ಕೆ ತೊಗೊಂಬರ ಮನೆ ತಿನ್ಕೊಳಕ್ಕೆ ಸ್ವಲ್ಪ ಏನೋ ಪಪ್ಸ್ ಏನೋ ತೊಗೊಂಬರೋಣ ಸದ್ಯ ಮಟ್ಟಿಗೆ ಗುರು 12 ಗಂಟೆ ಬಂದಿದ್ವಿ 4 ಗಂಟೆ 4:30 ಮತ್ತು 5 ಗಂಟೆ 5:30 ಮಟ್ಟ ಮಾಡ್ತಾರೆ ಇವರು ನನಗೆ ಅನ್ಸೋ ಮಟ್ಟಿಗೆ ರಿಪೋರ್ಟ್ ಬರೋದು ಅರ್ಧ ತಾಸು ಆಗುತ್ತಂತೆ ಅರ್ಧ ತಾಸಲ್ಲ 45 ನಿಮಿಷ ಆಗುತ್ತಂತೆ ಅದ್ರ ಸಂಬಂಧ ಮಾಡಿದ್ದಾರೆ ಈಗ ಅರ್ಧ ಮಾಡಿದ್ದಾರೆ ಹೋಗೋಣ ಬನ್ನಿ ಏನೋ ತೊಗೊಂಬಂದು ತಿನ್ನೋಣ ಓಕೆನಾ ನೋಡಿದ್ರು ಒಬ್ಬನೇ ಕಷ್ಟಪಡೋ ಅಂತ ನಾವು ವೈಟ ಅಂತೂ ಇಂತೂ ಇಟ್ಟ ಅಂದ್ರೆ ಅದಾಗಲ್ಲ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ದೆ ಆಗಲಿಲ್ಲ ಅಂದ್ರೆ ಹೋಗೋಣ ಕೌಂಟರ್ ಎಲ್ಲ ಖಾಲಿ ರಿಪೋರ್ಟ್ ಬಂದಿದೆ ಇನ್ನೂ ಲೇಟ್ ಅಂತ ಹೇಳ್ತಿದ್ರು ಆಗಲ್ಲೇ ಈಗ 45 ನಿಮಿಷ ಆಗಿದೆ ರಿಪೋರ್ಟ್ ಬಂದಿದೆ ಅದು ಚಿತ್ರ ಬರುತ್ತಂತೆ ಅದು ಸ್ಕ್ಯಾನಿಂಗಿನ ಚಿತ್ರ ಅದನ್ನು ತರಕ್ಕೆ ವೇಟ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ದುಡ್ಡು ಅಲ್ಲ ಕಾಲು ಕರೆಕ್ಟ್ ಇದ್ರೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಹಾಂ ಗುರು ಎಲ್ಲ ಕರೆಕ್ಟಾಗಿದ್ದಾವೆ ಗುರು ಮಳೆ ಬರ್ತಾಯಿದೆ ತುಂಬ ನೋಡಿ ಇಲ್ಲೆಲ್ಲ ಜನ ಹೆಂಗೆ ನಿಂತವ್ರೆ ಮಳೆ ಸಾಮಾನು ಹೋಗೋಣ ಬನ್ನಿ ಮಾಡಿದೆ ನಾನು ಸುಮ್ಮನೆ ಹೋಗೋದು ಬೆಸ್ಟ್ ಇದೆ ಮನೆ ಕಡೆ ಮಳೇಲಿ ತೊಳಸೊಂದು ಪರವಾಗಿಲ್ಲ ಬಟ್ ಒಂದು ಹಬ್ಬ ಒಂದು 10 ನಿಮಿಷದಲ್ಲಿ ಹೋಗ್ಬಿಡ್ತೀವಿ ಸ್ವಾಮಿ ಗಣಮಯ್ಯಪ್ಪ ಗಾಡಿ ಬೈಕ್ ಇಟ್ಟಿದ್ದೀನಿ ಬೈಕ್ ತೊಗೊಂಡು ಹೋಗ್ಬೇಕು ಅಲ್ಲಿ ಹೆಲ್ಮೆಟ್ ಎಲ್ಲ ತೊಳಸ್ಕೊಂಡ್ಬಿಟ್ಟಿದ್ದೀನಿ ಹೆಲ್ಮೆಟ್ ಎಲ್ಲ ತೊಳೆದಿದೆ ಅನಿಸುತ್ತೆ ನಾನು ಅಡ್ಡ ಇಟ್ಕೊಂಡು ಬಂದಿದ್ದೀನಿ ನಾನು ಎಷ್ಟು ನೋಡಿ ಬನ್ನಿ ಗುರು ಸುಮ್ಮನೆ ಹಾಸ್ಪಿಟ್ಲಿಗೆ ಬಂದಿದ್ದು ಗುರು ನಾವು ಆ್ಯಕ್ಚುಲಿ ಸುಮ್ಮನೆ ದುಡ್ಡು 5,000 6,000 ಹೋಯ್ತು ಆ್ಯಕ್ಚುಲಿ ಯಾಕಂದರೆ ಅದೇನೋ ಬಾವು ಬಂದಿತ್ತಲ್ಲ ಅದೇ ಪಟ್ಟಿ ಹಾಕೊಂಡು ಹೋಗುತ್ತೆ ಅಂತ ಹೇಳಿದರು ನಾನು ಹೇಳಿದೆ ಕೇಳಿಲ್ಲ ಏನಿಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಹಾಸ್ಪಿಟ್ಲಿಗೆ ದುಡ್ಡು ಇಟ್ಟಂಗೆ ಆಯಿತು ಅವ್ರ ಬಗ್ಗೆ ಮಾತಾಡೋಣ ಬನ್ನಿ ಇನ್ನೊಂದು ವಿಡಿಯೋದಲ್ಲಿ ಮಳೆ ನೋಡಿ ಮಳೆ ಅಬ್ಬಬ್ಬ ನೋಡಿ ಪಾರ್ಕಿಂಗ್ ಎಷ್ಟಿದೆ ನೋಡಿ ಅಮೌಂಟು ಇವ್ರು ಹಾಸ್ಪಿಟ್ಲಿಗೆ ಬರೋದು ಇವ್ರನ್ನೇ ಪಾರ್ಕಿಂಗ್ ದುಡ್ಡು ತೊಗೊಳೋದು ನೋಡಿ ಯಾವ ಥರ ಇದ್ದಾರೆ ಜನ ಎಷ್ಟಾಯ್ತು ನಮ್ಮದು ನೋಡಿ 70 ರೂಪೀಸು ಏನಿಲ್ಲ 5 ಅವರ್ ಆಗಿಲ್ಲ ನೆಟ್ಟಿಗೆ 6 ಅವರ್ ಆಗಿದೆ ಏನು ಹೇಳ್ಬೇಕಪ್ಪ ಈಗ ಇಷ್ಟೆಲ್ಲ ದುಡ್ಡು ತಿಂತಾರೆ ಗುರು ಮನೆ ಕಡೆ ಹೋಗ್ತಾ ಇದೀವಿ ಮಳೆ ನೋಡಿ ಈ ಥರ ಬರ್ತಾ ಇದೆ ನಾವು ನೋಡಿ ಈ ಥರ ಕೂತಿದ್ದೀವಿ ಹಿಂಗೆ ನಾವು ವಿಡಿಯೋ ಮಾಡಬಾರ್ದು ನೋಡಿ ಹೆಂಗೆ ಮಳೆ ಹೆಂಗೆ ಬರ್ತಾ ಇದೆ ಬರ್ತಾ ಇದೆ ಈಗ ಹೋಗೋಣ ಜಲ್ದಿ ಇಲ್ಲ ಮಾಡಿದೆ ಗುರು ಮುಂದ್ಗಡೆ ಅದ್ರ ಸಂಬಂಧ ಹೋಗ್ತಾ ಇರೋದು ನಾನು ಬರೋ ಸರ್ರಾಗಿ ಆಯ್ತು ಇವತ್ತು ಮಳೆಯಲ್ಲೇ ಸರ್ರಾಗಿ ಸಿಕ್ಕಾಬಿಟ್ಟಿವಿ ಅಂತ ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಪ್ಲಾಸ್ಟಿಕ್ ಖಾಲಿ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಜಲ್ದಿನೇ ಲೀಡ್ ಮಾಡೋದು ಮಳೆ ಬರ್ತಾ ಇದೆ ಅನ್ನೋದು ಕಾರಲ್ಲೇ ಎಲ್ಲ ಚಿಗಿರ್ಬಿಟ್ಟವ್ರು ಗುರು ನಾವು ಚಿಗಿರ್ಬೇಕು ಈಗ ನಾವು ಓಡಿಸ್ತೀನಿ ಬನ್ನಿ ಗೈಸ್ ಮನೆ ಬಂದಿವಿ ಹುಚ್ಚರಾಗ್ಯಾರೋ ಕರೆಂಟ್ ಒಂದು ಹೋಗಿದೆ ಏನಪ್ಪ ಕಾಲೆಲ್ಲ ತೊಳಿತಾ ಇಷ್ಟು ಕರ್ಗಾಯಿ ನಾನು ಏನು ಅನ್ನಿಸ್ತಕ್ಕ ನಿಂಗೆ ಹಾಸ್ಪಿಟ್ಲ್ ಹೋಗಿದ್ದಕ್ಕೆ ನನಗೇನು ಅನ್ಸಿಲ್ಲಪ್ಪ ನನಗೇನೋ ಬಲ್ಕ್ ಕೊಟ್ಟಿದ್ದು ನೋಡ್ಬೇಕೀಗ ಏನು ಅನ್ಸಿದೆ ಸಮಾಧಾನ ಅನ್ಸಿದೆ ನಿಂಗೆ ಸಮಾಧಾನ ಯಾಕೆ ಅನ್ಸುತ್ತೆ ಆದ್ಮೇಲೆ ಅನ್ಸುತ್ತೆ ಸಮಾಧಾನ ಹಾಸ್ಪಿಟಲ್ ಹೋಗಿ ಬಂದ್ಬಿಟ್ಲೆ ನಾಗತ್ತ ಈಗ ನಿನಗೆ ಹೆಂಗೆ ಅನಿಸ್ತೀವತ್ತು ಒಂದಿನ ಡೇಸ್ ಈಗ ರೆಸ್ಟ್ ಇಲ್ಲ ಹೌದಾ ಸುಮ್ಮನೆ ಮನ್ಯಾಗ ಮಕ್ಕಳ ಈಗ ಮಳೆಗಾಲದಾಗ ಎಲ್ಲಿ ಅಡ್ಡಾಡಕ್ಕಾಗಲ್ವಾ ಏನು ಮತ್ತೆ ಆಗಲ್ಲ ಅಂದ್ರೆ ಗುಳಿಗೆ ಸಂಬಂಧ ಹೋದಾಗ
ಯಾಕೆ ನೋಡಂಗೆ ಇಲ್ಲ ಅಂತ ಆಗಲ್ಲ. ಎಷ್ಟು ಖರ್ಚಾಗಿದೆ ಅಂತ ಅವಾಗ ಅದು ಅಷ್ಟ ಹಂಗ ನೋಡಿನ ಇದು ಮಾಡಲಿಲ್ಲ. ಸ್ಕ್ಯಾನಿಂಗ್ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡೇ ಟ್ಯಾಬ್ಲೆಟ್ ಬರೋದು. ಎಷ್ಟು ಖರ್ಚಾದಪ್ಪ? 7,000. ಮತ್ತೆ 7,000 ಹೋಯ್ತು. ನಾ ಏನಂದೆ? 5,000. 5,000 ಇದನ್ನು ಮಾಡಿದ್ರು ಸುಮ್ಮನೆ. ಇನ್ನು ಅವ ಸ್ಕ್ಯಾನಿಂಗ್ ಮಾಡವ ಇನ್ನು 2 ತಿಂಗಳು ಬೇಕಾದ ಗಾಯ ಆಗಕ್ಕ ಒಳಗಡೆ ಅಂತಂದ. ಈಕಿ 1 ತಿಂಗಳು ತಗ ಆರಾಮಾಗತ್ತ ಅಂದ್ಲು. ನೋಡಿ ಹೆಂಗಾರಾದ್ರೂ ಆರಾಮಾಗುತ್ತ, ಒಟ್ಟು ಆರಾಮಾಗುತ್ತ ಅಷ್ಟೇ. ಅಂದ್ರ ಇದಕ್ಕ ಅದು ಒಂದ್ ಪಟ್ಟಿ ಕೊಟ್ಟಾಳ, 5 ದಿನದ ಗುಳಿ ಕೊಟ್ಟಾಳ. ಅಷ್ಟೊಳಗ ಆರಾಮ ಆಗ್ಲಿಲ್ಲ ಅಂದ್ರ ಇದನ್ನ ಹಾಕಿದ್ರಲ್ಲ ಅಲ್ಲಿ ಹೋಗಿ ಅದನ್ನ ಸೂಜಿಲೆ ಅದನ್ನ ನೀರ್ ತಗಸ್ಕೊಂಡ್ ಹೋಗ್ಬೇಕಂತ, ನೀರ್ ತುಂಬ್ಕೊಂಡಂತ. ಅವಾಗ ಡೈಪರ್ ಹಾಕಿ ಆಗಲ್ಲ ಅವ್ರು ಗಾಯದಾಗ. ಗುರು ಇದ್ರ ಬಗ್ಗೆ ನಾ ಆಮೇಲೆ ಮಾತಾಡ್ತೀನಿ ನಿಮಗೆ. ಹಂಗಲ್ಲ, ನಿಮ್ಗೆ ತೊಂದಿರಪ್ಪ. ನಾವು ಆಮೇಲೆ ಈಗ ಪೆಟ್ಲ್ ಹೋಗೈತಿ, ನಾಳೆ ಧೂಮ್ ಹೋಗುತ್ತೆ ಅಷ್ಟೇ. ನಾನು ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಅನುಕೂಲ, ನೀವು ಹೆಂಗಾರ ಅನ್ಕೋರಿ. ಏನಾಗುತ್ತೆ ರೀ, ನಾವು ಮಾತಾಡೋಲ್ಲ. ನಾ ಆಮೇಲೆ ನನ್ನ ಹೆಸರು ಬರ್ಬಾರ್ದು. ನಾನು ಹೇಳ್ತೀನಿ ಗಾಡಿ ಸಂಬಂಧ, ನಿಮ್ಮ ಗಾಡಿ ಏನಾದರೂ ನಿಮಗೂ ಸಂಬಂಧ. ಏ ಯಾರೇ ನೀವು ಹೆಂಗಿದ್ರಿ? ಹ್ಞೂ ಅಲ್ಲ, ನೀವು ಬೆಳಗ್ಗೆನಾಗೈತಿ ಗಾಡಿ ನಿಮ್ದೇನಾಗೈತೆ? ನಿಮ್ಮ ಗಾಡಿ ಹತ್ತು ಮತ್ತು ಅದೇನಾಯ್ತು ಸಂಡೆ ಹಚ್ಚಿರ್ತಾಯ್ತು ನೋಡಿ. ನಿಮ್ಮ ಗಾಡಿ ನನ್ನ ಗಾಡಿ ಎಲ್ಲ ಹಂಗಾದ್ರೆ ನಾನು ದುಡ್ಡು ಕೇಳ್ತಿದ್ದೆ. ನಿಮ್ಮ ಗಾಡಿ ಐತಿ, ನೀವು ದುಡ್ಡು ಕೇಳಿಲ್ಲ. ಗಾಯ್ಸ್ ನೋಡಿ, ದೇವ್ರ ಎಷ್ಟು ಚೆನ್ನಾಗಿದೆ. ಈಗ ಕರೆಂಟ್ ಬಂತು ಮನೆಗೆ. ಈಗ ಕರೆಂಟ್ ಬಂತು. ಈಗ ಟೀ ಎಲ್ಲ ಇಟ್ಟಿದ್ದೀನಿ. ಕತ್ಲಲ್ಲೇ ಎಲ್ಲ ಮಾಡಿಬಿಟ್ಟಿರ್ತೀವಿ. ಈಗ ಟೀ ಇಟ್ಬಿಟ್ಟು ಎಲ್ಲ ಹಾಕೊಂಬಿಟ್ಟು ಹೋಗ್ಬೇಕು. ಇದ್ದಿಂದ ಭಯಂಕರ ಆಗ್ತಾಯಿದೆ. 10:30 ಆಗಿದೆ. ಮಳೆ ಬರ್ತಾನೆ ಇದೆ ನೋಡಿ. ಭಯಂಕರ ಮಳೆ ಬರ್ತಾ ಇದೆ ನೋಡಿ. ಎಷ್ಟು ಮಳೆ ಬರೋಂದಿತ್ತಂದ್ರೆ ಈ ಮಳೆ ತೊಳ್ಸ್ಕೊಂಡು ಕೊಡ್ಬೇಕು ಈಗ. ಯಾಕಂದ್ರೆ ಇವತ್ತೊಂದಿನ ಅದು ಮಳೆ ನಿಲ್ಲಲ್ಲ ಅನ್ಸುತ್ತೆ ನನಗನ್ಸಿಬಿಟ್ಟಿದೆ. ಓಕೆ, ಕೊಟ್ಬಿಟ್ಟು ಸೀದಾ ಹೋಗೋಣ. ಸೀದಾ ಹೋಗ್ಬಿಟ್ಟು ಕೊಟ್ಬಿಟ್ಟು ನಿದ್ದೆ ಮಾಡೋಣ. ಫಸ್ಟ್ ನಿದ್ದೆ ಭಯಂಕರ ಇದೆ, ನಿದ್ದೆ ಬರ್ತೈತೆ. ಅಂದರೆ ಈ ಮಳೆ ತೊಳ್ಸ್ಕೊಂಬಂದರೆ ಒಂಥರ ಅಂದರೆ ಏನಂದರೆ ತುಂಬ ನಿದ್ದೆ ಬರಲ್ಲ. ಸ್ವಲ್ಪ ತಲೆ ಎಲ್ಲ ತೊಳೆದಿರ್ತೈತಿ. ಓಕೆ ಬನ್ನಿ ಹೋಗೋಣ. ಗಾಯ್ಸ್ ಈಗ ಬಂದಿದ್ದೀನಿ ಲೊಕೇಶನ್ ಕಡೆ. ಬಂದುಬಿಟ್ಟು ಸ್ವಲ್ಪ ಟೀನ ಕಂಪ್ನಿಗೆ ಕೊಡೋಕೆ ಬಂದಿದ್ದೀನಿ. ಮಳೆ ಒಂದು ಸರ್ರ ಬರ್ತಾಯಿದೆ, ಇವರು ಹಾಗೆ ಕೊಡ್ತಾಯಿದ್ದೀನಿ. ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊತ ಇಲ್ಲ. ಜರ್ಕಿನ್ ಎಲ್ಲ ಪ್ಯಾಕ್ ಆಗಿ ಬಂದುಬಿಟ್ಟಿದ್ದೀನಿ. ನೀವು ನೋಡಿದ್ರೆ ಶಾಕ್ ಹಾಕಿರೋ ತಡ್ರಿ. ಆಮೇಲೆ ನೋಡಿ ಈ ಥರ ಜರ್ಕಿನ್ ಎಲ್ಲ ಪ್ಯಾಕ್ ಹಾಕಂದು ಬಂದುಬಿಟ್ಟು ಗಾಡಿಯಲ್ಲಿ ಹಚ್ಚಿದ್ದೀನಿ. ಕಂಪ್ನಿ ಹೋಗಿ ಕೊಡ್ಬೇಕು ನೋಡಿ. ಟೀ ನೈಟು 11 ಗಂಟೆ ಆಗಿ ಬಂತು. ಹೋಗಿ ಕೊಡೋಣ. ನೋಡಿ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದೀವಿ ಇವರು. ಒಬ್ಬೊಬ್ಬೊಬ್ಬ ಕಂಪ್ನಿ ನೋಡು, ಕಂಪ್ನಿ ತೋರ್ಸಂಗಿಲ್ಲ ಅದು. ಇದೆಯಾ ನೆಟ್ಗೆ ಅಣ್ಣ ತಗೋಣ ಟೀನ. ಅಯ್ಯೋ ಒಳಗಡೆ ಸರಿ ಅಣ್ಣ. ಓಕೆ, ಇದಪ್ಪ ಕೊಟ್ಟಿದ್ದೀನಿ ಗೈಸ್. ಮಳೆ ಒಂದು ನೋಡಿ ಯಾವ ಥರ ಇದೆ. ಅಬ್ಬೊಬ್ಬೊಬ್ಬ ನನ್ನ ಗಾಡಿ ಯಾವ ಥರ ಕಾಣುತ್ತೆ ಗುರು. ಅಂತೂ ಇಂತೂ ನೈಟು ಮುಗಿಸಿದೆ, ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ಬೇಕು. ಎಲ್ಲ ಕೆಲಸ ಆಯಿತು. ನಾಳೆ ಕಡೆ ಡ್ಯೂಟಿಗೆ ಹೋಗ್ಬೇಕು. ನಾಳೆ ಕೆಲಸ ಮಾಡ್ಬೇಕು. ₹1 ಎಲ್ಲ ಕೈಯಲ್ಲಿ ಕರೆಕ್ಟಾಗಿ ಇರುವಾಗ ಅಕೌಂಟಲ್ಲಿದೆ. ಒಂದು ₹4 ಇರ್ಬೋದು. ಆ್ಯಕ್ಚುಲಿ ಏನಂದರೆ ಕೆಲಸ ಮಾಡ್ಬೇಕು, ನಾನು ಮಾಡ್ತಾಯಿಲ್ಲ. ಈಗ ಸ್ಟಾರ್ಟ್ ಆಗ್ಬೇಕು, ಈಗ ಸ್ಟಾರ್ಟ್ ಮಾಡಬೇಕು. ಸರಿ ಮಾಡೋಣ ಬನ್ನಿ, ಈಗ ಹೋಗೋಣ. ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಹ್ಯಾಂಡಲ್ ಇದು ನೋಡಿ ಯಾವ ಥರ ಆಗ್ಬಿಟ್ಟಿದೆ. ಹ್ಯಾಂಡಲ್ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಗುರು, ನಾಳೆ ಸಿಗೋಣ. ಓಕೆ ಬಾಯ್. ನಾಳೆ ಬೇರೆ ಕಂಟೆಂಟ್ ಮಾಡ್ತೇನೆ. ನಿಮ್ಮ ಡೈಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಈ ಥರ ವಿಡಿಯೋ ಬರ್ತಾ ಇರ್ತವೆ. ಇನ್ನು ಮುಂದೆ ಮಿಂಚ್ತಾ ಇರ್ತೀವಿ. ಏನೋ ನಮ್ಮದು ಏನಾಗುತ್ತೆ, ನನ್ನ ಡೈಲಿ ಏನು ದಿನಾಚರಣೆ ಆಗುತ್ತೆ, ನನ್ನ ಲೈಫಲ್ಲಿ ಏನೇನು ಆಗ್ತಾಯಿದೆ ಎಲ್ಲ ಹೇಳ್ತಾಯಿದ್ದೀನಿ. ಈ ಥರ ಇದೆ ಅಂತ. ಮಳೆ ಒಂದು ಭಯಂಕರ ಬರ್ತಾಯಿದೆ. ಲಾರಿಗಳೆಲ್ಲ ನಿಂತಿದ್ದವು. ಸರಿ ಹೋಗೋಣ ಬನ್ನಿ, ಕೆಲಸ ಮಾಡೋಣ. ಓಕೆ ಬಾಯ್. ನಾಳೆ ಸಿಗೋಣ ನೆಕ್ಸ್ಟ್ ವಿಡಿಯೋಕ್ಕೆ. ಓಕೆ ಬಾಯ್.